ಇದು ಸಾಮಾನ್ಯ ಸ್ಥಳವಲ್ಲ, ಬ್ರಾಹ್ಮಿ ನದಿ ಉಗಮವಾಗುವ ಪವಿತ್ರ ಸ್ಥಳ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕೆಸವೆ ಗ್ರಾಮದ ಕಮಂಡಲ ಗಣಪತಿ ಕ್ಷೇತ್ರ. ಇಂದು ನಾನು ಬಂದಿದ್ದೇನೆ ಈ ಅಪರೂಪದ ಸ್ಥಳವನ್ನು ನೋಡಲು. ಇದೇ ಗಾಯ್ಸ್ ದೇವಸ್ಥಾನಕ್ಕೆ ಹೋಗೋ ದಾರಿ. ಸಿದ್ರಮಠ ಹಾಗೂ ಕೆಸವೆ ರೋಡು ಕೊಪ್ಪದಿಂದ ಇದೇ ರೋಡಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ಅದೇ ರೋಡಲ್ಲಿ ಮುಂದೆ ಬಂದರೆ ನಮಗೆ ಕಮಂಡಲ ಗಣಪತಿ ಅಂತ ಒಂದು ಬೋರ್ಡ್ ಸಿಗುತ್ತೆ. ಅದೇ ಬೋರ್ಡ್ ಮೇಲ್ಗಡೆ ಒಂದು ರೋಡ್ ಇದೆ. ಆ ರೋಡಲ್ಲಿ ನಾವು ಹೋಗಬೇಕಾಗುತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ. ಇಲ್ಲಿ ಕಾಣಿಸ್ತಿದೆ ನೋಡಿ, ಇದೇ ದಾರಲ್ಲಿ ನಾವು ಮೇಲೆ ಹೋಗಬೇಕು. ಇದೇ ರೋಡಲ್ಲೇ ಸ್ವಲ್ಪ ದೂರ ಮುಂದೆ ಹೋಗಬೇಕು ಗೈಸ್, ಆಮೇಲೆ ದೇವಸ್ಥಾನ ಸಿಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಬಂದಿರೋದು ಕಮಂಡಲ ಗಣಪತಿ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಮುಂದೆ ಮಾಡೋ ವಿಡಿಯೋಗೆ ಹೆಲ್ಪ್ ಆಗುತ್ತೆ. ಬನ್ನಿ ಈ ದೇವಸ್ಥಾನ ಹೇಗಿದೆ ಅಂತ ನೋಡ್ಕೊಬರೋಣ. ಇಲ್ಲಿಗೆ ಬಂದವರೆಲ್ಲ ಫಸ್ಟ್ ತಲೆಗೆ ನೀರು ಹಾಕೊಂಡು ಹೋಗ್ತಾರೆ. ಇಲ್ಲಿಯ ನೀರನ್ನು ಯಾಕೆ ತಲೆ ಮೇಲೆ ಹಾಕೊಂಡು ಹೋಗ್ತಾರೆ ಅಂದ್ರೆ, ಇಲ್ಲಿನ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಮತ್ತು ದರ್ಶನ ಪಡೆಯುವುದರಿಂದ ಶನಿ ದೋಷ ಹಾಗೂ ಶನಿ ಕಾಟದಿಂದ ಮುಕ್ತಿ ಸಿಗುತ್ತದೆ ಎಂಬ ಗಾಢ ನಂಬಿಕೆ ಇದೆ. ಗಾಯ್ಸ್, ಈ ನೀರು ಎಲ್ಲಿಂದ ಬರ್ತಿರೋದು ಅಂದ್ರೆ ದೇವಸ್ಥಾನದ ಒಳಗಡೆಯಿಂದ ಬರ್ತಿರೋದು. ಎಲ್ಲಿಂದ ಬರ್ತಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ಒಂದು ಮಲೆನಾಡಲ್ಲಿ ಇಂಥ ದೇವಸ್ಥಾನ ಇದೆ ಅಂದ್ರೆ ನಮ್ಗೆ ತುಂಬಾ ಖುಷಿನೇ ಆಗುತ್ತೆ. ಗಾಯ್ಸ್, ನಮ್ಗೆ ಇಲ್ಲೇ ಬ್ರಾಹ್ಮಿ ನದಿ ಉಗಮ ಆಗೋದು ಕಾಣಿಸೋದು. ಇದಕ್ಕೆ ಬ್ರಾಹ್ಮಿ ನದಿ ಉಗಮ ಸ್ಥಾನ ಅಂತಾನೆ ಹೇಳ್ತಾರೆ. ಸುತ್ತಲೂ ಹಚ್ಚ ಹಸಿರಿನ ಪ್ರಕೃತಿ, ಪ್ರಶಾಂತವಾದ ವಾತಾವರಣ. ಇಲ್ಲಿಗೆ ಬಂದ ತಕ್ಷಣ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಸಿಗುತ್ತೆ. ಪುರಾಣಗಳ ಪ್ರಕಾರ ಪಾರ್ವತೀ ದೇವಿಯ ತಪಸ್ಸಿನ ಸಂದರ್ಭದಲ್ಲಿ ನೀರಿನ ಅವಶ್ಯಕತೆ ಎದುರಾದಾಗ ಬ್ರಹ್ಮದೇವನು ತನ್ನ ಕಮಂಡಲದಿಂದ ನೀರನ್ನು ಹರಿಸಿದನು ಎಂದು ಹೇಳಲಾಗುತ್ತದೆ. ಆ ನೀರು ಹರಿದು ಬಂದ ಸ್ಥಳವೇ ಬ್ರಾಹ್ಮಿ ನದಿಯ ಉಗಮ ಸ್ಥಾನ. ಇಲ್ಲಿನ ವಿಶೇಷ ಏನೆಂದರೆ, ಗಣಪತಿಯ ಪಾದದ ಬಳಿಯ ಕಲ್ಲಿನಿಂದ ವರ್ಷವಿಡೀ 12 ತಿಂಗಳು ನಿರಂತರವಾಗಿ ಪವಿತ್ರ ನೀರು ಹರಿಯುತ್ತಿರುತ್ತದೆ. ಪ್ರಕೃತಿಯ ಸೌಂದರ್ಯ, ಶಾಂತ ವಾತಾವರಣ ಮತ್ತು ಪೌರಾಣಿಕ ಹಿನ್ನೆಲೆ ಎಲ್ಲವೂ ಸೇರಿ ಈ ಸ್ಥಳವನ್ನು ಇನ್ನಷ್ಟು ವಿಶೇಷವಾಗಿಸಿದೆ. ಇದೇ ಕಮಂಡಲ ಗಣಪತಿ ಕ್ಷೇತ್ರ, ಬ್ರಾಹ್ಮಿ ನದಿಯ ಉಗಮ ಸ್ಥಾನ. ಇನ್ನಷ್ಟು ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಮುಂದೆ ಮಾಡೋ ವಿಡಿಯೋಗೆ ಹೆಲ್ಪ್ ಆಗುತ್ತೆ. ಶುಭ ದಿನ.